ಏಳನೇ ಅಧ್ಯಾಯದ 27ನೇ ಶ್ಲೋಕ. ಇಚ್ಛಾದ್ವೇಷ ಸಮುತ್ಥೇನ ದ್ವಂದ್ವಮೋಹೇನ ಭಾರತ ಸರ್ವಭೂತಾನಿ ಸಮ್ಮೋಹಂ ಸರ್ಗೇ ಯಾಂತಿ ಪರಂತಪ. ಇಚ್ಛಾ ದ್ವೇಷ ಸಮುತ್ಥೇನ, ಇಚ್ಛಾ ದ್ವೇಷ ಸಮುತ್ಥೇನ ಒಂದೇ ಶಬ್ದ. ಇಚ್ಛಾ ದ್ವೇಷ ಸಮುತ್ಥೇನ ದ್ವಂದ್ವಮೋಹೇನ ಭಾರತ ಸರ್ವಭೂತಾನಿ ಸಮ್ಮೋಹಂ ಸರ್ಗೇ ಯಾಂತಿ ಪರಂತಪ. ಅಂದ್ರೆ ಹಿಂದೆ ಬಂತು, ಯೋಗಮಾಯಾ ಸಮಾವೃತಃ ಮೂಢೋಯಂ ನಾಭಿಜಾನಾತಿ. ದೇವರ ಬಗ್ಗೆ, ದೇವರ ಸೃಷ್ಟಿಯ ಬಗ್ಗೆ ಎಲ್ಲರೂ ಕೂಡ ಸರಿಯಾಗಿ ತಿಳ್ಕೊಳ್ಳೋದಿಲ್ಲ, ಆ ಮೋಹಕ್ಕೆ ಒಳಗಾಗಿರ್ತಾರೆ ಅಂತ. ಮತ್ತು ಇದರ ಹಿಂದಿನ ಶ್ಲೋಕದಲ್ಲಿ ಬಂದದ್ದು ಮಾಂತು ವೇದನ ಕಷ್ಟನ, ಭಗವಂತನ ಬಗ್ಗೆ ಪರಿಪೂರ್ಣವಾಗಿ ಯಾರು ಕೂಡ ತಿಳಿಲಿಕ್ಕೆ ಸಾಧ್ಯವಿಲ್ಲ. ಇನ್ನು ಅವರವರ ಯೋಗ್ಯತೆಗೆ ಅನುಗುಣವಾಗಿ ತಿಳಿಯುವ ಸಾಧ್ಯತೆ ಅರ್ಹತೆ ಇದ್ರೂ ಕೂಡ ತಿಳಿಯೋದಿಲ್ಲ. ಇದೊಂದು ಪೂರ್ತಿ ತಿಳಿಲಿಕ್ಕಂತೂ ಸಾಧ್ಯವೇ ಇಲ್ಲ. ಆದರೆ ಪ್ರಯತ್ನ ಪಟ್ರೆ ಅವರವರ ಯೋಗ್ಯತೆ ಅಂತ ಏನಿರುತ್ತೆ, ಅವರವರ ಯೋಗ್ಯತೆಗೆ ಅನುಗುಣವಾಗಿ ದೇವರನ್ನ ತಿಳಿಲಿಕ್ಕೆ ಅವಕಾಶ ಇದ್ದೇ ಇದೆ. ಆದ್ರೆ ಅಷ್ಟು ತಿಳಿದವರು ಕೂಡ ಎಷ್ಟು ಜನ ಇದ್ದಾರೆ? ಅಪರೋಕ್ಷ ಜ್ಞಾನಿಗಳು ಕೆಲವರೇ ಇರತಕ್ಕಂಥದ್ದು, ಹಲವರಿಲ್ಲ. ದೇವರ ಬಗ್ಗೆ ತಿಳಿದೇ ಇದ್ದವರೇ ಹಲವರು, ತಿಳಿದವರು ಕೆಲವರೇ. ಈ ವ್ಯವಸ್ಥೆ ಯಾಕೆ ಅಂತ ಕೇಳಿದ್ರೆ, ಅದು ನಮ್ಮಲ್ಲೇ ಇರತಕ್ಕಂತಹ ಇಚ್ಛಾ ದ್ವೇಷ. ಇಚ್ಛಾ ಅಂದ್ರೆ ಬಯಕೆ, ಒಳ್ಳೆಯ ಬಯಕೆಗಳಿದ್ರೆ ತೊಂದರೆ, ಬೇಡದ ಬಯಕೆಗಳು ನಮ್ಮನ್ನ ಆವರಿಸಿಬಿಡ್ತು ಅಂತಾದ್ರೆ ನಮಗೆ ದೇವರ ಒಂದು ತತ್ವಜ್ಞಾನ ಬರೋದಿಲ್ಲ, ದೇವರ ಜ್ಞಾನದಿಂದ ದೂರ ಆಗ್ತೀವಿ. ಇನ್ನು ದ್ವೇಷ, ನಿಷ್ಕಾರಣವಾಗಿ ದ್ವೇಷ ಮಾಡುವಂಥದ್ದು. ಅಲ್ಲಿ ದ್ವೇಷ ಮಾಡ್ಲಿಕ್ಕೆ ಕಾರಣ ಏನು ಅಂತ ಹೇಳಿದ್ರೆ, ಅವರಲ್ಲಿ ಇರತಕ್ಕಂಥ ಅರ್ಹತೆ ಯೋಗ್ಯತೆ ನಮ್ಮಲ್ಲಿ ಇರೋದಿಲ್ಲ. ಅದನ್ನು ಒಪ್ಪಿಕೊಳ್ಳುವ ಒಂದು ತಾಳ್ಮೆ ಆಗ್ಲಿ, ಆ ಒಂದು ದೊಡ್ಡತನ ಆಗ್ಲಿ ನಮ್ಮಲ್ಲಿದ್ದೇನೆ. ಕೊನೆಗೆ ಏನ್ ಮಾಡೋದು, ಆ ವ್ಯಕ್ತಿಯನ್ನೇ ದ್ವೇಷ ಮಾಡುವಂಥದ್ದು. ಈ ತರದಲ್ಲೇ ಇರುತ್ತೆ. ಇದು ಹೆಚ್ಚು ದ್ವೇಷಕ್ಕೆ ಕಾರಣ. ನಮಗೆ ಸಮಾನನಾದಂಥ ವ್ಯಕ್ತಿ ನಮಗಿಂತಲೂ ಯೋಗ್ಯತೆಯಲ್ಲಿ ತುಂಬಾ ಚೆನ್ನಾಗಿದ್ದಾನೆ, ಅವನ ಸಾಮರ್ಥ್ಯಗಳು ಜಾಸ್ತಿ ಇದೆ ಅಂತಾದಾಗ ಅದನ್ನು ಒಪ್ಪಿಕೊಳ್ಳಬೇಕು. ಆದರೆ ಅದನ್ನು ಒಪ್ಪಿಕೊಳ್ಳದೇನೆ ಅಸೂಯೆಯಿಂದಾಗಿ ವ್ಯಕ್ತಿಯನ್ನೇ ದ್ವೇಷ ಮಾಡತಕ್ಕಂಥದ್ದು. ಹೀಗೆ ದ್ವೇಷ, ಇದರಿಂದ ದ್ವಂದ್ವಗಳು ಉಂಟಾಗತ್ತೆ. ದ್ವಂದ್ವಗಳು ಅಂತ ಹೇಳಿದ್ರೆ ಸುಖ ದುಃಖ, ಲಾಭ ನಷ್ಟ, ಭಯ ಅಭಯ, ಈ ರೀತಿಯಾಗಿರ್ತಕ್ಕಂಥ ದ್ವಂದ್ವ. ಅದ್ರ ಜೊತೆಗೆ ಮೋಹ, ತಪ್ಪು ತಿಳುವಳಿಕೆಗಳು. ಹೀಗೆ ಇಚ್ಛೆ, ದ್ವೇಷ, ದ್ವಂದ್ವ, ಮೋಹ ಇವುಗಳಿಂದಾಗಿ ಮತ್ತು ಸಮೋಹ ಸ್ಮೃತಿ ವಿಭ್ರಮ ಮುಂದೆ ಬರುತ್ತೆ. ಸಮೋಹ ಶಬ್ದಕ್ಕರ್ಥ ಏನು ಅಂತ ಹೇಳಿದ್ರೆ, ತಾನು ತಿಳಿದಂಥದ್ದೇ ಸರಿ ಅಂತ, ಅಂದ್ರೆ ಮಿಥ್ಯಾಜ್ಞಾನದ ಮೇಲೆ ಆಗ್ರಹ ಅಂತ. ತಪ್ಪು ತಿಳುವಳಿಕೆ ಇರುತ್ತೆ, ಆ ತಪ್ಪು ತಿಳುವಳಿಕೆಯೇ ಸರಿ ಅಂತಕ್ಕಂಥ ಒಂದು ಆಗ್ರಹ, ಹಠ, ಅದಕ್ಕೆ ಸಮೋಹ ಅಂತ ಕರೀತಕ್ಕಂಥದ್ದು. ಇಡೀ ಜಗತ್ತೇ ಒಂದಾದ್ರೆ ಈ ವ್ಯಕ್ತಿದೇ ಒಂದು. ಆತರ ಎಲ್ಲರೂ ಒಂದು ರೀತಿಯಲ್ಲಿ ಹೇಳಿದ್ರೆ ಇವಂದೇ ಒಂದು ಹಾದಿ ಇರುತ್ತೆ. ಇದಕ್ಕೆ ಸಮೋಹ ಅಂತ ಕರೀತಕ್ಕಂಥದ್ದು. ಅದು ಎಷ್ಟೋ ಲೌಕಿಕ ವಿಚಾರಗಳ ಬಗ್ಗೆಯೂ ಸಮೋಹ ಇರುತ್ತೆ, ಕಡೆಗೆ ದೇವರ ಬಗ್ಗೆಯೂ ಸಮೋಹ. ಇಡೀ ಆ ಭಗವಂತನನ್ನ ವೇದಗಳು, ಪುರಾಣಗಳು, ಉಪನಿಷತ್ತುಗಳು ಒಂದು ರೀತಿಯಲ್ಲಿ ಹೇಳಿದ್ರೆ ಇವನೇ ಮತ್ತೊಂದು ರೀತಿಯಲ್ಲಿ ಹೇಳ್ತಾನೆ. ಯಾರು ಭಗವಂತ ಅನ್ನೋದನ್ನ ಈ ತರ ಭಗವದ್ಗೀತಾದಿ ಗ್ರಂಥಗಳು ಉಲ್ಲೇಖವನ್ನ ಮಾಡಿ ಸ್ಪಷ್ಟಪಡಿಸಿದ್ರೂ ಕೂಡ ಈ ವ್ಯಕ್ತಿಯ ದೃಷ್ಟಿಯಲ್ಲಿ ದೇವರೇ ಬೇರೆ ಅಥವಾ ದೇವರೇ ಇಲ್ಲ, ದೇವರ ಸಾಮರ್ಥ್ಯವೇ ಬೇರೆ ತರ ಇರುತ್ತೆ, ತನ್ನನ್ನೇ ತಾನು ದೇವರು ಅನ್ಕೊಳ್ಳೋದು, ಹೀಗೆಲ್ಲ ಏನೇನೋ ಅವ್ಯವಸ್ಥೆಗಳು ಇರುತ್ತೆ. ಹೀಗೆ ಆ ಈ ಸಮೋಹ ಇವುಗಳ ಜೊತೆಯಲ್ಲೇ ಹುಟ್ಟು ಬಿಡ್ತಾನೆ. ಸರ್ವಭೂತಾನಿ ಸರ್ಗೆ ಯಾಂತಿ. ಸರ್ಗೆ ಅಂತ ಹೇಳಿದ್ರೆ ಸೃಷ್ಟಿ ಅಂತ ಅರ್ಥ. ಶಬ್ದಕ್ಕೆ ಸೃಷ್ಟಿ. ಆ ವ್ಯಕ್ತಿ ಹುಟ್ಟತಾನೆ ಇವುಗಳನ್ನ ಇಟ್ಕೊಂಡು ಹುಟ್ಟು ಬಿಡ್ತಾನೆ. ಈಗ ನೋಡಿ, ಹಾಗಲಕಾಯಿ, ಅದು ಹೂವು, ಅದು ಮಿಡಿ, ಅದು ಬೆಳೆದು ಒಂದು ಕಾಯಿ, ಎಲ್ಲಾ ಸಂದರ್ಭದಲ್ಲೂ ಅದು ಕಹಿಯೇ, ಒಂದು ಕಹಿಬೇವು. ಅದರ ಎಲೆ, ಅದರ ಕಾಯಿಯಲ್ಲೂ ಕಹಿ, ಅಂದ್ರೆ ಅದ್ರ ಬೈ ಬರ್ತ್ ಅಂತಾರಲ್ಲ, ಹಾಗೆ ಅದು ಹುಟ್ಟತಾನೆ ಆ ಒಂದು ಕಹಿ ಗುಣವನ್ನ ಇಟ್ಕೊಂಡೇ ಹುಟ್ಟುವಂಥದ್ದು. ಹಾಗೆ ಕೆಲವು ವ್ಯಕ್ತಿಗಳು ಆ ಒಂದು ರಾಜಸ ತಾಮಸ ಗುಣವನ್ನ ತನ್ನ ಜೊತೆಯಲ್ಲಿ ಇಟ್ಕೊಂಡೇ ಹೋಗೋದು. ಇದಕ್ಕೆ ಹುಟ್ಟು ಗುಣ ಸುಟ್ಟು ಹೋಗಲ್ಲ ಅಂತ ಹೇಳೋದು. ಕೆಲವರು ಏನೇ ಆಗ್ಲಿ ಬದಲಾಗೋದೇ ಇಲ್ಲ, ಏನೇ ಆದ್ರೂ ಕೂಡ ಬದಲಾಗೋದೇ ಇಲ್ಲ. ಯಾಕಂದ್ರೆ ಅದು ಹುಟ್ಟು ಗುಣ ಯಾವತ್ತೂ ಕೂಡ ಹೋಗೋದೇ ಇಲ್ಲ. ಏನೋ ಆಕಸ್ಮಿಕವಾಗಿ ಸಹವಾಸ ದೋಷದಿಂದಾಗಿ ಏನೋ ಸ್ವಲ್ಪ ವ್ಯತ್ಯಾಸ ಆಗಿದೆ, ಅವರಲ್ಲಿ ಬದಲಾವಣೆಗಳಾಗಿದ್ದಾವೆ ಅಂದ್ರೆ ಅದು ವ್ಯತ್ಯಾಸ ಆಗಿಬಿಡಬಹುದು. ಆದರೆ ಕೆಲವರಲ್ಲಿ ನೋಡಿ,
ಕೆಲವುದೊಂದಿಷ್ಟು ಗುಣಗಳು ಎಷ್ಟೇ ಪ್ರಯತ್ನ ಪಟ್ಟರು ಕೂಡ ಬದಲಾಗೋದೇ ಇಲ್ಲ. ಅದಕ್ಕೆ ಕೃಷ್ಣ ಹಿಂದೊಂದು ಮಾತು ಹೇಳಿದ್ದಾನೆ, ತಸ್ಮಾದ್ ಅಪರಿಹಾರಿಯೇ ಅರ್ಧೇ ನತ್ತಂ ಶೋಚಿತಮರ್ಹಸಿ. ಕೆಲವರು ಹುಟ್ಟು ಗುಣಗಳು ಹುಟ್ಟರು ಹೋಗೋದಿಲ್ಲ, ಹುಟ್ಟರು ಹೋಗೋದಿಲ್ಲ ಅಂದ್ರೆ ವ್ಯಕ್ತಿ ಸತ್ರು ಹೋಗೋದಿಲ್ಲ ಅಂದ್ರೆ ಮುಂದಿನ ಜನ್ಮದಲ್ಲೂ ಅದನ್ನೇ ಇಟ್ಕೊಂಡು ಹುಟ್ಟಿರ್ತಾನೆ. ಅಂತ ವ್ಯಕ್ತಿಗಳನ್ನ ಬದಲಾಯಿಸುವ ಪ್ರಯತ್ನ ಮಾಡಬೇಡ ಅಂತ ಅರ್ಥ. ಹಾಗೆ ಸರ್ಗೇಯ ಅಂತಿ ಅವರ ಸೃಷ್ಟಿಯಲ್ಲೇ ಜೊತೆಯಲ್ಲಿ ಇಟ್ಕೊಂಡು ಹುಟ್ಟುಬಿಟ್ಟಿರ್ತಾರೆ. ಆ ಅದಕ್ಕೋಸ್ಕರವಾಗಿ ಅವರಿಗೆ ಭಗವಂತನ ಬಗ್ಗೆ ತತ್ವಜ್ಞಾನ ಬರೋದಿಲ್ಲ. ಇದಕ್ಕೆಲ್ಲ ಕಾರಣ ಇಚ್ಛಾ, ಬೇಡದೇ ಇರತಕ್ಕಂಥ ಬಯಕೆಗಳು ಮತ್ತು ದ್ವೇಷ, ಅದರ ಜೊತೆಗೆ ದ್ವಂದ್ವ, ಸುಖ ಬಂದಾಗ ಹಿಗ್ಗೋದು, ದುಃಖ ಬಂದಾಗ ಕುಗ್ಗೋದು, ಲಾಭ ಆಯ್ತು ಅಂತ ಹೇಳಿದ್ರೆ ತನ್ನನ್ನು ಬಿಟ್ಟು ಮತ್ತೊಬ್ಬರಿಲ್ಲ ಅಂತ ಅಹಂಕಾರವನ್ನು ತೋರಿಸುವಂಥದ್ದು, ಏನೋ ತೊಂದರೆ ಆಯ್ತು ಅಂತ ಭಾರೀ ದುಃಖಕ್ಕೆ ಒಳಗಾಗುವಂಥದ್ದು, ಆತ್ಮಹತ್ಯೆನೇ ಮಾಡಿಕೊಳ್ಳುವಂತ ಪ್ರಯತ್ನ ಮಾಡುವಂಥದ್ದು, ಜೊತೆಗೆ ಸಮೂಹ, ತಾನು ತಿಳಿದಂತಹದ್ದು ಸುಳ್ಳು, ಆ ಸುಳ್ಳು ಅನ್ನೋದು ಅವನು ಬಿಟ್ಟು ಮತ್ತೆ ಎಲ್ಲರಿಗೂ ಗೊತ್ತಿರತ್ತೆ, ಆದ್ರೆ ನಾನು ತಿಳಿದದ್ದೇ ಸರಿ ಅಂತಕ್ಕಂಥ ಒಂದು ದುರಾಗ್ರಹ, ಇದೆಲ್ಲ ಸರ್ಗೇಯ ಅಂತೆ ಅವರ ಹುಟ್ಟನೆ ಅವರ ಜೊತೆಲಿ ಇಟ್ಕೊಂಡು ತುಂಬಿರ್ತಾರೆ. ಅದರಿಂದಾಗಿ ಅವರು ಎಲ್ಲೆಂದಿಗೂ ಕೂಡ ಅಜ್ಞಾನದಲ್ಲೇ ಇದ್ಬಿಟ್ಟಿರ್ತಾರೆ. ಅವರು ದೇವರ ಬಗ್ಗೆ, ದೇವರಿಂದ ನಿರ್ಮಾಣವಾಗಿರ್ತಕ್ಕಂಥ ಜಗತ್ತಿನ ಬಗ್ಗೆ, ದೇವರ ಅಧೀನದಲ್ಲಿ ಇರತಕ್ಕಂಥ ತಮ್ಮ ಬಗ್ಗೆ ಯಾವ ಜ್ಞಾನವೂ ಕೂಡ ಅವರಿಗೆ ಇರೋದೇ ಇಲ್ಲ. ಇದು ಈ ಒಂದು ಗುಣ ನಮ್ಮನ್ನ ಆವರಿಸಬಾರದು. ಈ ಸಮೂಹ, ಈ ದ್ವೇಷ, ಈ ದ್ವಂದ್ವಗಳು, ಇದಕ್ಕೆ ನಾವು ಯಾವತ್ತು ಬಲಿಯಾಗಬಾರದು. ಹಾಗಾದ್ರೆ ನಮ್ಮಲ್ಲಿ ಯಾವ ತರ ಗುಣ ಇರಬೇಕು ಅಂದ್ರೆ, ನಾವು ಭಾರತರಾಗಬೇಕು, ಪರಂತಪರಾಗಬೇಕು. ಭಾ ಅಂದ್ರೆ ಭಗವಂತ ಅಂತ ಅರ್ಥ. ಭಾ ಅಂದ್ರೆ ಭಾದೀಪ್ತೋ, ಒಂದು ಬೆಳಕಿನ ರೂಪ, ಜ್ಞಾನದ ರೂಪನಾಗಿರ್ತಕ್ಕಂಥ ಭಗವಂತ. ಭಾ ಅಂದ್ರೆ ಬೆಳಕು ಅಂತ ಅರ್ಥ, ಬಾ ಅಂದ್ರೆ ಜ್ಞಾನ ಅಂತ ಅರ್ಥ. ಆ ಬೆಳಕಿನ ಪುಂಜ, ಜ್ಞಾನದ ರೂಪದಲ್ಲಿ, ಜ್ಞಾನದ ಸ್ವರೂಪದಲ್ಲಿ ಇರತಕ್ಕಂಥ ಭಗವಂತ ಇದ್ದಾನಲ್ಲ, ಅವನಲ್ಲಿ ರತರಾಗಬೇಕು. ಎಷ್ಟೆಷ್ಟು ನಾವು ಭಗವಂತನಲ್ಲಿ ಭಕ್ತಿ ಮಾಡ್ತೇವೋ ಅಷ್ಟಷ್ಟು ನಮ್ಮಲ್ಲಿ ಇದ್ದಂತ ರಾಜಸ ಗುಣ, ತಾಮಸ ಗುಣ ದೂರ ಆಗತ್ತೆ. ರಾಜಸ ತಾಮಸ ಗುಣಗಳು ಸುಮ್ಮನೆ ದೂರ ಆಗಬೇಕು ಅಂದ್ರೆ ದೂರ ಆಗೋದಿಲ್ಲ. ಏನೋ ಒಂದು ನಮ್ಮ ಬಟ್ಟೆ ತುಂಬಾ ಮಲಿನವಾಗಿರುತ್ತೆ, ಸುಮ್ಮನೆ ಇಟ್ಟು ಆ ಮಾಲಿನ್ಯ ದೂರ ಆಗಬೇಕು ಅಂದ್ರೆ ಹೋಗತ್ತಾ? ಅಥವಾ ನಮ್ಮ ಮನೆ ಗಲೀಜಾಗಿರುತ್ತೆ, ಸುಮ್ಮನೆ ಅದ್ರ ಪಾಟಿಗೆ ಅದನ್ನು ಬಿಟ್ಟು ಆ ಗಲೀಜು ದೂರ ಆಗ್ಬೇಕು ಅಂದ್ರೆ ಆಗತ್ತಾ? ಇಲ್ಲ. ಅದನ್ನ ಕ್ಲೀನ್ ಮಾಡಬೇಕಾದ ಕ್ರಮದಲ್ಲಿ ಕ್ಲೀನ್ ಮಾಡಿದ್ರೆ ದೂರ ಆಗತ್ತೆ. ಕೆಲವುದು ಪರ್ಮನೆಂಟ್ ಮಾರ್ಕರ್, ಅದು ಹೋಗೋದಿಲ್ಲ. ಆದ್ರೆ ಕೆಲವುದು ತೊಳೆದ್ರೆ ಕ್ಲೀನ್ ಮಾಡಿದ್ರೆ ಹೋಗುತ್ತೆ, ಅಂಥದ್ದನ್ನ ತೊಳ್ಕೊಳ್ಬೇಕು. ಹಾಗಾಗಿ ತೊಳ್ಕೊಳ್ಳೋ ಕ್ರಮ ಹೇಗೆ ಅಂತ ಹೇಳಿದ್ರೆ ಭಾರತರಾಗಬೇಕು. ಆ ಜ್ಞಾನರೂಪಿಯಾದಂತಹ ಬೆಳಕಿನ ಪುಂಜವಾದಂತಹ ಭಗವಂತ ಏನಿದ್ದಾನೆ ಅವನಲ್ಲಿ ರಥ, ಅವನಲ್ಲಿ ನಾವು ಆಸಕ್ತಿಯನ್ನು ತೋರದಷ್ಟು ನಮ್ಮಲ್ಲಿ ಇದ್ದಂತ ರಜೋಗುಣ ತಮೋಗುಣ ದೂರವಾಗ್ತಾ ಹೋಗುತ್ತೆ. ಅದ್ರ ಜೊತೆಗೆ ನಾವು ಪರಂತಪರಾಗಬೇಕು. ಪರಾನ್ನು ತಾಪಯಿತೀತಿ ಪರಂತಪಃ. ಪರ ಅಂದ್ರೆ ಶತ್ರುಗಳು ಅಂತ ಅರ್ಥ. ಶತ್ರುಗಳನ್ನ ತಪಸಂತಾಪೆ ಸುಡಬೇಕು. ಶತ್ರುಗಳನ್ನು ಸುಡೋದು ಅಂತ ಹೇಳಿದ್ರೆ ನಾವು ಯಾರ್ಯಾರನ್ನ ಶತ್ರು ಅಂತ ಅನ್ಕೊಂಡಿರ್ತೀವೋ ಅವರನ್ನ ಸುಡೋದಲ್ಲ. ಯಾಕಂದ್ರೆ ನಾವು ಯಾರನ್ನ ಶತ್ರು ಅಂತ ಅನ್ಕೊಂಡಿದ್ದೇವೆ ಅವ್ರು ನಮ್ಮ ದೃಷ್ಟಿಯಲ್ಲಿ ಶತ್ರು ಅಷ್ಟೇ. ಆ ವ್ಯಕ್ತಿ ಒಳ್ಳೆಯವನೇ ಆಗಿರಬಹುದು ಅಲ್ವಾ, ಕೆಟ್ಟವನಾಗಿರ್ಬೇಕು ಅಂತೇನಿಲ್ಲ. ನಾವು ಅನ್ಕೊಂಡಿದ್ದು ಯಾಕೆ ಸಮೂಹ, ನಾವು ತಿಳ್ಕೊಂಡದ್ದು ಸರಿ ಅಂತ ಅನ್ಕೊಂಡಿದ್ದೀವಿ. ಅದರಿಂದ ಅದು ವ್ಯಕ್ತಿ ಕೆಟ್ಟವನು ಅಂತ ಆಗ್ಬೇಕಿಲ್ಲ. ಅದಕ್ಕೋಸ್ಕರವಾಗಿ ನಮ್ಮೊಳಗಿನ ಶತ್ರುಗಳು ಕಾಮ, ಕ್ರೋಧ, ಲೋಭ, ಮೋಹ, ಮದಮಾತ್ಸರ್ಯ, ಷಡ್ವರ್ಗಗಳು ಅಂತ ಕರೀತಾರೆ. ಮುಖ್ಯವಾಗಿ ನಾವು ಶತ್ರುಗಳನ್ನ ಸಂಹಾರ ಮಾಡಬೇಕಾದದ್ದು ಅಂದ್ರೆ ನಮ್ಮ ಒಳಗಿನ ಶತ್ರುಗಳನ್ನ, ಕಾಮಕ್ರೋಧಾದಿಗಳನ್ನು ಸುಡಬೇಕು. ಅಲ್ಲಿಗೆ ನಮ್ಮ ಒಳಗಿನ ಕೆಟ್ಟ ಬಯಕೆ, ಕೋಪ, ಈ ಲೋಭ, ಮೋಹ, ಮಾತ್ಸರ್ಯ, ಮದ, ಅಹಂಕಾರ, ಈ ಎಲ್ಲ ಶತ್ರುಗಳನ್ನ ಸುಡಬೇಕು. ಸುಟ್ಟು ಬೂದಿ ಮಾಡಿ ಹೊರಗೆ ಹಾಕ್ಬೇಕು. ಅಂದ್ರೆ ಒಳಗೆ ಕಾಮಕ್ರೋಧಾದಿಗಳಿಗೆ ಅವಕಾಶ ಕೊಡಬಾರದು. ಜೊತೆಗೆ ಭಗವಂತನಲ್ಲಿ ಭಕ್ತಿ ಮಾಡಬೇಕು. ಇದೆಲ್ಲ ಮಾಡಿದ್ವಿ ಅಂತ ಆದ್ರೆ ನಮಗೆ ಯಾವತ್ತೂ ಕೂಡ ಅನ್ಯಥಾ ಜ್ಞಾನ, ಅಂದ್ರೆ ಸುಳ್ಳನ್ನೇ ಸತ್ಯ ಅಂತ ಅನ್ಕೊಳ್ಳೋದು, ಸತ್ಯವನ್ನೇ ಸುಳ್ಳು ಅನ್ಕೊಳ್ಳೋದು, ಒಳ್ಳೆಯದನ್ನ ಕೆಟ್ಟದ್ದು ಅನ್ಕೊಳ್ಳೋದು, ಕೆಟ್ಟದ್ದನ್ನ ಒಳ್ಳೇದು ಅನ್ಕೊಳ್ಳೋದು, ಈ ರೀತಿಯಾಗಿರ್ತಕ್ಕಂಥ ಭ್ರಾಂತಿ ನಮಗೆ ಬರೋದಿಲ್ಲ. ನಮಗೂ ಒಂದು ಒಳ್ಳೆ ದಾರಿ ತೆರೆದುಕೊಳ್ತಾ ಹೋಗುತ್ತೆ. ಎಷ್ಟೆಷ್ಟು ನಮ್ಮಲ್ಲಿ ಒಳ್ಳೆತನವನ್ನ ಅಳವಡಿಸಿಕೊಳ್ತಾ ಹೋಗ್ತೀವೋ, ಎಷ್ಟೆಷ್ಟು ನಮ್ಮಲ್ಲಿ ಇದ್ದಂತ ಕೆಟ್ಟತನವನ್ನು ದೂರ ಮಾಡ್ತಾ ಹೋಗ್ತೀವೋ ಅಷ್ಟಷ್ಟು ನಮಗೇನಾಗತ್ತೆ, ಒಳ್ಳೇದಾಗ್ತಾ ಹೋಗುತ್ತೆ. ಅದಕ್ಕೋಸ್ಕರವಾಗಿ ಭಾರತರಾಗಬೇಕು, ಪರಂತಪರಾಗಬೇಕು. ಆಗ ನಮಗೆ ದೇವರ ಅನುಗ್ರಹವಾಗುತ್ತೆ, ದೇವರ ತತ್ವಜ್ಞಾನ ನಮಗೆ ಬರುತ್ತೆ. ಇಲ್ಲದೆ ಹೋದರೆ ಅದೇ ಒಂದು ಅಜ್ಞಾನದ ಕೂಪದಲ್ಲಿ ಮುಳುಗಿ ಇನ್ನೂ ಕಷ್ಟ ನಷ್ಟಗಳನ್ನ ಅನುಭವಿಸ್ತಾ ಹೋಗ್ಬೇಕಾಗತ್ತೆ ಅನ್ನುವಂಥದ್ದು ಇದರ ಒಟ್ಟು ಅಭಿಪ್ರಾಯ. ಭಾರತ ಎಲೈ ಭಗವದ್ಭಕ್ತನೇ, ಪರಂತಪ ಎಲೈ ಶತ್ರುತಾಪಕನೇ, ಇಚ್ಛಾ ದ್ವೇಷ ಸಮುತ್ತೇನ, ಅನೇಕ ರೀತಿಯಾಗಿರತಕ್ಕಂಥ ಬಯಕೆಗಳು ಮತ್ತು ದ್ವೇಷಗಳು ಇವುಗಳಿಂದ ಉಂಟಾದ ದ್ವಂದ್ವ ಮೋಹೇನ, ಸುಖ ದುಃಖ ಲಾಭ ನಷ್ಟ ಇವುಗಳಿಂದ ಉಂಟಾದಂತಹ ಮೋಹ, ಮೋಹ ಅಂತ ಹೇಳಿದ್ರೆ ಅಜ್ಞಾನ ಅಂತ ಅರ್ಥ. ಅಜ್ಞಾನದಿಂದಾಗಿ ಸರ್ವಭೂತಾನಿ,
ಎಲ್ಲಾ ಜೀವಿಗಳ ಸಮುದಾಯವು, ಸರ್ವಭೂತಾನಿ ಅಂದ್ರೆ ಎಲ್ಲರೂ ಅಂತಲ್ಲ, ಈ ಆತರ ಯಾರು ರಾಜಸ ತಾಮಸ ಗುಣವನ್ನೇ ಅಧಿಕವಾಗಿ ಇಟ್ಕೊಂಡಿರ್ತಾರ ಅಂತಹ ಎಲ್ಲ ಭೂತಗಳು ಸರ್ಗೆ ತಮ್ಮ ಸೃಷ್ಟಿಯ ಕಾಲದಲ್ಲಿ ಸಮ್ಮೋಹಂ ಯಾಂತಿ, ಅನ್ಯಥಾ ಜ್ಞಾನಕ್ಕೆ ಒಳಗಾಗುತ್ತಾರೆ. ಅಂದ್ರೆ ಮಿಥ್ಯಾಜ್ಞಾನ ಅವರನ್ನ ಆವರಿಸಿ ಬಿಡುತ್ತೆ. ಮಿಥ್ಯಾಜ್ಞಾನ ಅವರನ್ನ ಆವರಿಸಿ ಬಿಡುತ್ತೆ ಅಂತಾದ್ರೆ ತನ್ನನ್ನೇ ತಾನು ದೇವರು ಅನ್ಕೊಂತಾರೆ ಹೊರತು ಮತ್ತೊಬ್ಬ ದೇವರನ್ನ ಸ್ತೋತ್ರ ಮಾಡುವುದಿಲ್ಲ, ನಮಸ್ಕಾರ ಮಾಡುವುದಿಲ್ಲ, ಮತ್ತೊಬ್ಬರನ್ನ ದೇವರು ಅಂತ ಒಪ್ಪೋದು ಇಲ್ಲ. ಸ್ತೋತ್ರಾದಿಗಳು ಮಾಡಿದ್ರು ಕೂಡ ಬೂಟಾಟಿಕೆಯ ಸ್ತೋತ್ರ ಆಗಿರುತ್ತೆ, ನಮಸ್ಕಾರ ಮಾಡಿದ್ರು ಕೂಡ ಬೂಟಾಟಿಕೆಯ ನಮಸ್ಕಾರ ಆಗಿರುತ್ತೆ ಹೊರತು ಮತ್ತೊಬ್ಬನನ್ನ ದೊಡ್ಡವನ ತಪ್ಕೊಳ್ಳೋದಿಲ್ಲ. ಆ ಒಂದು ಗುಣ ನಮ್ಮಲ್ಲಿ ಬೇಕು. ಯಾರಲ್ಲಿ ಯಾವ ಗುಣ ಇದೆಯೋ ಆ ಗುಣವನ್ನ ನಾವು ಒಪ್ಪಬೇಕು. ಒಪ್ಪಿ ಕಡೆ ಪಕ್ಷ ನಮ್ಮಲ್ಲಿ ಆ ಗುಣವ ಇದೆಯೋ ಇಲ್ವೋ ವಿಚಾರ ಮಾಡಿ ಅಳವಡಿಸಿಕೊಳ್ಳುವ ಪ್ರಯತ್ನ ಮಾಡಬೇಕು. ಹಾಗೆ ನಾವು ದೇವರಾಗ್ಲಿಕ್ಕೆ ಆಗದೆ ಇರಬಹುದು, ನಮ್ಮ ಸುತ್ತಮುತ್ತ ಇರತಕ್ಕಂಥ ಎಷ್ಟೋ ಜನರು ಎಷ್ಟೆಷ್ಟೋ ಎಷ್ಟೋ ರೀತಿಯಲ್ಲಿ ಒಳ್ಳೊಳ್ಳೆತನವನ್ನು ಇಟ್ಕೊಂಡಿರ್ತಾರೆ. ಆ ಒಳ್ಳೆತನವನ್ನ ಎಷ್ಟು ಒಪ್ಕೊಂಡು ನಮ್ಮಲ್ಲಿ ಅಳವಡಿಸ್ಕೊಳ್ಬೇಕು. ಆಗ ನಾವು ನಿಜವಾಗಿ ಒಂದು ಮನುಷ್ಯರಾಗ್ತೀವಿ ಅನ್ನೋದು ಇದರ ಒಟ್ಟು ಅಭಿಪ್ರಾಯ. ಇಚ್ಛಾ ದ್ವೇಷ ಸಮುತ್ತೇನ ದ್ವಂದ್ವ ಮೋಹೇನ ಭಾರತ ಸರ್ವಭೂತಾನಿ ಸಮ್ಮೋಹಂ ಸರ್ಗೇ ಯಾಂತಿ ಪರಂತಪ. ಶ್ರೀಕೃಷ್ಣಾರ್ಪಣಮಸ್ತು.